ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕ್ರ್ಯಾಬ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಕ್ರ್ಯಾಬ್ ಬಂದು ಸಿಲ್ಲಾ ಸೆರಾಟ ಅಂತ. ಇದು ರಿಚ್ ಪ್ರೋಟೀನ್, ಜಿಂಕ್ ಮತ್ತು ಹ್ಯೂಮನ್ ಬಾಡಿಗೆ ನರ್ವಸ್ ಸಿಸ್ಟಮ್ ಇದೆಯಲ್ಲ, ನರ್ವಸ್ ಸಿಸ್ಟಮ್ಮು, ಹಾರ್ಟ್ ಹೆಲ್ತ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಇದ್ರದ್ದು ಮೀಟು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡೋಣ. ಇನ್ನೂರ 41 ಗ್ರಾಮ್ ಇದೆ. ಇದರಲ್ಲಿ ನಿಮಗೆ ಹಬ್ಬ ಅಂದರೂ 150 ಗ್ರಾಮ್ ಮೀಟ್ ಸಿಗುತ್ತೆ. ಚಿಕನ್ನು, ಮಟನ್ನು ಅದೆಲ್ಲ ಬಿಟ್ಟು ಈ ಥರ ಸೀ ಫುಡ್ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ಈ ಸಿಲ್ಲಾ ಸೆರಾಟ, ಇದರ ಹೆಸರು ಸಿಲ್ಲಾ ಸೆರಾಟ ಅಂತ. ಸಮುದ್ರ ಮತ್ತು ನದಿ ಎಲ್ಲಿ ಮೀಟ್ ಆಗುತ್ತೆ ಅಲ್ಲಿ ಮಾತ್ರ ಈ ಬ್ರೀಡ್ ಸಿಗುತ್ತೆ. ಇದು ನಿಮಗೆ ವಿತಿನ್ 45 ಡೇಸಲ್ಲಿ 2 kgs ಆಗುತ್ತೆ. ಇವಾಗ ನಮಗೊಂದು ಕಸ್ಟಮರ್ ಕಾಲ್ ಮಾಡಿದರು, ನನಗೆ ಒಂದೇ ಒಂದು ಕ್ರಾಬ್ ಬೇಕಾಗಿತ್ತು, ಮಗುಗೆ ತುಂಬ ಕೋಲ್ಡ್ ಆಗಿದೆ ಅಂತ. ಸೊ ಅದಕ್ಕೆ ನಾವು ಇದನ್ನು ಸಾಯಿಸಿ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲಿ ಕ್ರ್ಯಾಬಲ್ಲಿ 5 ಕಾಲುಗಳಿರುತ್ತೆ ನೋಡಿ, 1 2 3 4 5. ಅದರಲ್ಲಿ 4 ಕಾಲು, 1 ಕೈ. ಈ ಕ್ರ್ಯಾಬಲ್ಲಿ ಇಲ್ಲೊಂದು ಸಣ್ಣ ಕೂದಲುಗಳಿರುತ್ತೆ. ಈ ಕೂದಲಿಗೆ ಯಾವುದಾದ್ರೂ ಒಂದು ಜೀವಿ ಟಚ್ ಆಗಿದ ತಕ್ಷಣ ಈ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಇಲ್ಲಿ ಒಂದು ಊಟ ಇದೆ, ಅಟ್ಯಾಕ್ ಮಾಡು ಅಂತ. ಸೊ ಆದ್ದರಿಂದ ಇದು ನೈಟಲ್ಲಿ ಜಾಸ್ತಿ ಹಂಟಿಂಗ್ ಹೋಗುತ್ತೆ. ಸೊ ಈ ಥರ ಮಡ್ ಕ್ರ್ಯಾಬ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೆ ಮಂಡಿಕಾಲು ನೋವು, ನರ್ವಸ್ ಸಿಸ್ಟಮ್ಮು, ಇದೆಲ್ಲ ಅದಕ್ಕೂ ಒಳ್ಳೆಯದಿದು. ಇವತ್ತು ನಾವು ಇದನ್ನು ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಮೇಲ್ ಕ್ರ್ಯಾಬ್, ಇದು ಫೀಮೇಲ್ ಅಲ್ಲ, ಮೇಲ್ ಕ್ರ್ಯಾಬ್. ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಇದೆಯಲ್ಲ, ಇದು ಹೊಟ್ಟೆ. ಸೊ ಇದು ಈ ಥರ ಶೇಪಲ್ಲಿದ್ದರೆ ಇದು ಮೇಲ್ ಕ್ರ್ಯಾಬ್. ಫೀಮೇಲ್ ಅಂದರೆ ನಿಮಗಿದು ಫುಲ್ ರೌಂಡ್ ಇರುತ್ತೆ. ಫಸ್ಟ್ ನಾವೇನು ಮಾಡಬೇಕಂದ್ರೆ, ಇದನ್ನು ಕಟ್ ಮಾಡಬೇಕು. ಇದರಲ್ಲಿ ಎ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಇರುತ್ತೆ, ವಿಟಮಿನ್ಸು. ಇದು ತುಂಬ ಒಳ್ಳೆಯದು. ಇವಾಗ ಚಳಿಗಾಲದಲ್ಲಿ ತಿಂದರೆ ಅಂತೂ ಇನ್ನೂ ಒಳ್ಳೆಯದು. ಇದರಲ್ಲಿ ಹೈಯಾಗಿ ಪ್ರೋಟೀನ್, ಐರನ್ನು, ಜಿಂಕ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ತುಂಬ ಹೈ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇಂಥ ಕ್ರ್ಯಾಬ್ಸ್ನ ತಿನ್ನಿ. ಮತ್ತು ಬೋನ್ ಹೆಲ್ತು, ಬ್ರೈನ್ ಡೆವಲಪ್ಮೆಂಟು ಮತ್ತು ಹ್ಯೂಮನ್ ನರ್ವಸ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಇದೆಲ್ಲ ಕಟ್ ಮಾಡಿ ಆದಮೇಲೆ ಈ ಲೆಗ್ಸು, ಇದು ತುಂಬ ಗಟ್ಟಿ ಇರುತ್ತೆ, ಇದರಲ್ಲಿ ಕಟ್ ಆಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಹಿಂಗೆ ಮಾಡಿಕೊಂಡು ಹಿಂಗೆ ಮುರಿದ್ರೆ ಹಿಂಗೆ ಬಂದ್ಬಿಡುತ್ತೆ ನೋಡಿ. ಈ ಥರ ಆಯಿತಾ? ಈ ಥರ ಆಗಿದ ತಕ್ಷಣ ಇಲ್ಲಿದೆ ನೋಡಿ, ಇದು ಹೊಟ್ಟೆ ಭಾಗ. ಇದು ಕ್ರ್ಯಾಬ್ಸು ಯೂರಿನ್ ಮಾಡೋದು ಇಲ್ಲಿಂದಾನೆ. ಸೊ ಇದನ್ನು ನಾವು ಹಿಂಗೆ ಕಿತ್ತಿದ್ರೆ ಬಂದ್ಬಿಡುತ್ತೆ. ಅದೇ ಥರ
ಈ ಇಲ್ಲಿದೆಯಲ್ಲ, ಇಲ್ಲಿ ಕೈ ಹಿಂಗೆ ಹಿಡ್ಕೊಂಡು ಜೋರಾಗಿ ಹಿಂಗೆ ತೆಗಿಬೇಕು. ನೋಡಿ, ಹಿಂಗೆ ತೆಗೆದಿದ ತಕ್ಷಣ ನಿಮಗೆ ಹೆಡ್ ಹಂಗೆ ಸಪ್ರೇಟಾಗಿ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಇದೆಯಲ್ಲ, ಇದೆಲ್ಲ ಗುಡ್ ಫ್ಯಾಟ್. ಇದರಲ್ಲೇ ನೋಡಿ, ಇದು ಬಾಯಿ, ಇದೆಲ್ಲ ಏನು ತಿನ್ನೋ ಅವಶ್ಯಕತೆ ಇಲ್ಲ. ಇದು ತಿಂದ್ರೂ ತುಂಬ ಒಳ್ಳೆಯದೇ. ನೋಡಿ, ಇದು ಅದರದ್ದು ಬಾಯಿ. ನಿಮ್ಗೆ ಇದೆಲ್ಲ ಏನು ಬೇಕಾಗಲ್ಲ, ಇದೆಲ್ಲ ವೇಸ್ಟು. ಇದೆಯಲ್ಲ, ಇದು ಕ್ರ್ಯಾಬ್ದು ಲಂಗ್ಸ್. ಸೊ ಅದು ಬ್ರೀತಿಂಗ್ ಮಾಡೋಕ್ಕೆ ಈ ಲಂಗ್ಸ್ ಇರುತ್ತೆ. ಸೊ ಇದು ಏನು ನಾವು ತಿನ್ನೋದೇನು ಬೇಕಾಗಿಲ್ಲ. ನೋಡಿ, ಇದು ಫುಲ್ಲು ಮೀಟ್. ಇದೆಯಲ್ಲ, ಇದು ಫುಲ್ಲು ಮೀಟ್. ಇದು ಮಿನಿಮಮ್ ಅಂದರೂ ನಿಮಗೆ ಒಂದು 100 ಗ್ರಾಮ್ಸ್ ಬರುತ್ತೆ. ಸೊ ಒಬ್ಬರು ಒಂದು ಕ್ರ್ಯಾಬು ತಿಂಗಳಿಗೊಂದು ಸಲ ತಿಂದರೆ ಯಾವುದೇ ರೀತಿಯಾದಂಥ ಹಾರ್ಟಲ್ಲಿ ಬ್ಲಾಕೇಜು, ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಮು, ಮಂಡಿ ನೋವು, ಕಾಲು ನೋವು ಏನೂ ಇರೋಲ್ಲ. ಇದೆಲ್ಲ ಅದ್ರದ್ದು ಫ್ಯಾಟು. ಸೊ